ನಮಸ್ತೆ ಎಲ್ಲರಿಗೂ. ಇವತ್ತು ಬೇಳೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ಪು ಕಡಲೆಬೇಳೆ. ಆ ಕಡಲೆಬೇಳೆನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಳಿ. ಮೀಡಿಯಮ್ ಟು ಲೋ ಫ್ಲೇಮೇ ಇಟ್ಕೊಂಡಿರಿ, ಯಾಕಂದರೆ ತುಂಬ ಜಾಸ್ತಿ ಊರಿನಲ್ಲಿ ಹುರಿಬಾರ್ದು, ಸುಟ್ಟುಬಿಡುತ್ತದು. ಈಗ 1 ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೋಬೇಕು. ಇದನ್ನು ಅಷ್ಟೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸಣ್ಣ ಉರಿನಲ್ಲಿ ಹುರ್ಕೊಳ್ತಾ ಬರಬೇಕು. ಅದು ಗೋಲ್ಡನ್ ಕಲರ್ ಬರಬೇಕು. ಹೊಂಬಣ್ಣ ಬರೋವರೆಗೂ ಉದ್ದಿನಬೇಳೆನ ಹುರ್ಕೋಬೇಕಾಗುತ್ತೆ. ಉದ್ದಿನಬೇಳೆದು ಘಮ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ, ಅಲ್ಲಿವರೆಗೂ ಹುರಿರಿ. ನಂತರ ನಾವು ಅರ್ಧ ಲೋಟ ತೊಗರಿಬೇಳೆ ತೊಗೊಳ್ಳೋಣ. ಅರ್ಧ ಲೋಟ ತೊಗರಿಬೇಳೆ ತೊಗೊಂಡ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಯಾವುದು ಹಸಿಯಾಗಿ ಉಳ್ಕೋಬಾರ್ದು. ಇದು ಚಟ್ನಿ ಪುಡಿಗೆ ಆವಾಗ ರುಚಿ ಬರೋಲ್ಲ ಹಸಿಯಾಗಿ ಉಳ್ಕೊಂಡ್ರೆ. ನಂತರ ನಾವು 1 ಬಟ್ಲು ಕೊಬ್ಬರಿನ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹುರ್ಕೊಳ್ಳೋಣ. ಇದು ಅಷ್ಟೇ ಸ್ವಲ್ಪ ಕೆಂಪು ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಷ್ಟೇ. ತುಂಬ ಕೊಬ್ಬರಿ ಯಾಕೆ ಹುರ್ಕೊಳ್ಳೋದು ಅಂದರೆ ಅದು ಕಮಟು ಬಂದುಬಿಡುತ್ತೆ, ಬೇಗ ಚಟ್ನಿ ಪುಡಿ ಹಾಳಾಗಿಬಿಡುತ್ತೆ. ಅದರಿಂದ ಸ್ವಲ್ಪ ಹುರ್ಕೊಳ್ಳೋಣ. ನಂತರ 1 ಕಟ್ಟು ಕರಿಬೇವು ಸೊಪ್ಪು ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತೊಳೆದು ನೆರಳಲ್ಲೇ ಹಾಕಿರಬೇಕು. ಹಾಕಿದ ಕರಿಬೇವು ಸೊಪ್ಪು ಸ್ವಲ್ಪ ಒಣಗ್ದಂಗೆ ಆಗುತ್ತಲ್ವ, ಆವಾಗ ಒಂದು ದಿನ ಬಿಟ್ಟರೆ ಸಾಕು, ಅದು ಚೆನ್ನಾಗಿ ಒಂಥರ ಒಣಗ್ದಂಗೆ ಆಗಿರುತ್ತೆ. ನೆರಳಲ್ಲೇ ಒಣಗಿಸ್ಕೋಬೇಕು. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಕಲರ್ ಇದಾಗಬಾರ್ದು, ಸುಡಬಾರ್ದು ಅದು. ನಂತರ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಇದನ್ನು ಹುರ್ಕೋಬೇಕು. ಹುಣಸೆ ಹಣ್ಣು ಯಾಕೆ ಹುರ್ಕೋಬೇಕು ಅಂದರೆ ಅದೊಂದೊಂದು ಸರ್ತಿ ನೀರಾಗಿರುತ್ತಲ್ವ, ಮೆತ್ತಗಿರುತ್ತೆ, ಅದು ಸ್ವಲ್ಪ ಗಟ್ಟಿಯಾಗಬೇಕು. ಆವಾಗ ಚಟ್ನಿ ಪುಡಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಂತರ 1 ಹಿಡಿ ಒಣಮೆಣಸಿನ್ಕಾಯಿ, ಅದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಹಾಕಬೇಕಾದವರು ಗುಂಟೂರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು, ನೀವು ಖಾರಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಳಿ. ಇಷ್ಟು ಹಾಕಿದರೆ ಸಾಕು. ಇದನ್ನು 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದು ಮುರಿದ್ರೆ ಟಕ್ ಅಂತ ಸೌಂಡ್ ಬರಬೇಕು, ಆ ಥರ ಮೆಣಸಿನ್ಕಾಯಿನ ಹುರ್ಕೋಬೇಕು. ನಂತರ ನೀವೇನು ಮಾಡಿ ಗೊತ್ತಾ, ಅದನ್ನು ಹಾಗೆ ಬಿಟ್ಬಿಡಿ, ಒಲೆ ಆಫ್ ಮಾಡಿಬಿಟ್ಟು. ಆವಾಗ ಅದು ಚೆನ್ನಾಗಿ ಅದರಲ್ಲೇ ಗರಿ ಆಗುತ್ತೆ ಮೆಣಸಿನ್ಕಾಯಿ. ನಂತರ ಬೆಲ್ಲ ತೊಗೊಳ್ಳಿ. ಬೆಲ್ಲ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, 1 ಉಂಡೆ ಅಷ್ಟು, ಸಣ್ಣ 1/4 ಭಾಗದ ಉಂಡೆ ಅಷ್ಟು, ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು. ಫಸ್ಟ್ ನೀವು ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಬಿಡಿ. ಕೊಬ್ಬರಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಮಿಕ್ಸಿ ಮಾಡಿ, ನಂತರ ಉಪ್ಪು ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಬೇಳೆಗಳನ್ನು ಹಾಕಿ ಮಿಕ್ಸಿ ಮಾಡಿ ಎಲ್ಲ ಒಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಎಲ್ಲ ಮತ್ತೊಂದು ಸರ್ತಿ ನೀಟಾಗಿ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಒಂದು ಒಗ್ಗರಣೆ ಹಾಕಲೇಬೇಕು, ಇದು ಇಂಪಾರ್ಟೆಂಟು. ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ಇಂಗು ಇವು 3 ಹಾಕ್ಬಿಟ್ಟು ಎಣ್ಣೆನ ಫಸ್ಟ್ ಚಟ್ನಿ ಪುಡಿ ಮೇಲೆ ಹಾಕಿ, ಆಮೇಲೆ ಬೇಕಾದರೆ ಇದನ್ನು ಕಲ್ಲಲ್ಲಿ ನುರಿದ್ಬಿಟ್ಟು ಹಾಕ್ಬೋದು, ಇಲ್ಲ ಹಾಗೇನೂ ಹಾಕಿ ಬೆರೆಸ್ಬೋದು. ಒಂದು ಸರ್ತಿ ಈ ಥರ ಚಟ್ನಿ ಪುಡಿ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವ. ಥ್ಯಾಂಕ್ ಯು.